ಬಂದ್ಬಿಡೋಣ, ಎದೆ ಮೇಲೆ ಬಂದ್ಬಿಡಿ ಇಲ್ಲಿ. ನೀನು ಆವಾಜ್ ಹಾಕಿದ್ರೆ ಏನು ಮಾಡಂಗಿಲ್ಲ ಇವೆಲ್ಲ ಒಳಗೆ ಮನೆ ಯಾಕೆ ಮಾಡಂಗಿಲ್ಲ? ಮಾಡಂಗಿಲ್ಲ ಅಂದರೆ ಹುಡುಗಿನ ಹಾಂ ಬಂತಲ್ಲ, ಇವಾಗ ಸೈರನ್ ಬಂತಲ್ಲ. ಸೊ ಆ ಸೈರನ್ ಬಂದಾಗಲಾದ್ರು ಹುಷಾರಾಗ್ಬಿಟ್ಟು ಎದ್ದೋಗ್ಬೇಕು, ಅವ್ರು ಎದ್ದೋಗಲ್ಲ. ಸೊ ಹಂಗಾಗಿ ಸೊ ಡ್ಯಾಮ್ಗೆ ಹೋಗೋವರೆಗೂ ನಿಮಗೆ ಇಲ್ಲಿ ಸಿಗೋದೆಲ್ಲ ಬರೇ ಕಂಟ್ರಿ ರೋಡ್ಸೇ. ಸೊ ಎಂಜಾಯ್ ಮಾಡಿರಿ ಕಂಟ್ರಿ ರೋಡ್ಸ್ನ. ನಾನು ಓಡಾಡೋದು ಯೂಶ್ವಲಾಗಿ ಇದೇ ರೋಡಲ್ಲಿ ಇವರು. ಈ ರೋಡ್ ಆಗಲಿ ರೈಡ್ ಆಗಲಿ ಇಲ್ಲಿ ನನಗೇನು ಹೊಸದಲ್ಲ, ಬಟ್ ನೀವು ಎಂಜಾಯ್ ಮಾಡಿರಿ. ರೋಡ್ ಮಸ್ತಿದೆ, ಇಲ್ಲಿ ಚೆನ್ನಾಗಿದೆ. ಇಲ್ಲಿ ಯಾರೋ ಒಂದು ಟೈಮಲ್ಲಿ ಬಿದ್ದು ಆಯ್ಕೊಂಬಿಟ್ಟಿದ್ದ ಈ ಕಡೆಗೆ. ಸೊ ಅವಾಗಿಂದ ಅಲ್ಲಿ ಅಂಶ ಹಾಕ್ಬಿಟ್ಟವ್ರೆ. ನಾವು ಯೂಶ್ವಲಾಗಿ ಬಂದರೆ ಇಲ್ಲೇ ಅಡ್ಡ ಹಾಕೋದು, ನಮ್ಮದೇ ಅಡ್ಡ ಅದು. ಅಂದರೆ ಅದು ಚಿಲ್ಲಿಂಗ್ ಏರಿಯಾ ಅದು ನಮಗೆ. ಇಲ್ಲಿ ಭಯ ಏನಂದರೆ ಹಳ್ಳಿಗಳೇ ಜಾಸ್ತಿ. ಓಡಾಡೋರು ಯಾರೂ ಆರಾಮಾಗಿ ಓಡಾಡ್ತಾರೆ. ಅವ್ರಿಗೇನೋ ಇಲ್ಲಿ ಯಾರು ಬರ್ತಾರೆ ಅಂತ ಅವ್ರಿಗೆ ಅಂದರೆ ಅವ್ರದ್ದು ಲೋಕಲ್ ಜಾಗ ಅಲ್ವಾ ಅವರು. ಅವ್ರು ಹಾಡು ನೋಡಿಯಲ್ಲ, ಏನು ನೋಡಿಯಲ್ಲ, ಆರಾಮಾಗಿ ಅವ್ರೇನೋ ಒಂದು ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಾವೇನಾದರೂ ಇಲ್ಲಿ ಕಿಲಾಡಿ ಥರ ಬಂದರೆ ಅಷ್ಟೇ ಎಡ್ತಾರೆ ಅಷ್ಟೇ. ಇಲ್ಲ ನಾವು ಯಾರಿಗಾರು ಇಟ್ಟಬೇಕು. ಸ್ವಲ್ಪ ಹುಷಾರಾಗಿರಿ. ನನಗೆ ರೋಡ್ ಇಷ್ಟ ಆಗೋರು. ಅಲ್ಲ ಎದುರುಗಡೆ ಹೋಗ್ಬೇಕಾದ್ರೆ ಅವ್ರು ಏನು ಮಾಡಬೇಕು ಅಂತ ನನ್ನ ಮಕ್ಕಳು ಹೆಂಗೆ ಬೇಕು ಅಂತ ತಿಳಿಸ್ಬಿಡ್ತಾರೆ. ಗುರು ಅವನಂದ್ರೆ ಲಾರಿ ಗುರು, ಏನಾಗಲ್ಲ. ಅದೇ ಯಾವುದಾದ್ರು ಟಾಟಾ ಪಂಚ್ ಯಾವುದಾದ್ರು ಎತ್ಕೊಂಬರ್ಬೇಕಷ್ಟೇ ನನ್ನ ಮಕ್ಕಳಿಗೆ ಎದುರಿಸೋಕ್ಕೆ. ಸೊ ಈ ಬೋರ್ಡ್ ಕಾಣಿಸುತ್ತೆ ನೋಡಿ, ಅಲ್ಲಿ ನೀವು ರೈಟ್ ಎತ್ಕೋಬೇಕು. ನಿಮ್ಗೆ ಇಲ್ಲೊಂದು ಬೋರ್ಡ್ ಕಾಣಿಸುತ್ತೆ ನೋಡಿ, ಮಾರ್ಕೋನಹಳ್ಳಿ 1.5 ಕಿಲೋಮೀಟ್ರ್ ಅಂತ. ಇದೆಲ್ಲ ಹಳೆ ಆಫೀಸ್ಗಳು. ಇಲ್ಲಿ ಮಾರ್ಕೋನಹಳ್ಳಿ ಡ್ಯಾಮ್ಗೆ ಸಂಬಂಧಪಟ್ಟಂಗೆ, ಮತ್ತು ಇಲ್ಲಿ ಲೋಕಲ್ಲು ಈ ಗೌರ್ಮೆಂಟ್ ಆಫೀಸಸ್ ಇರ್ತಲ್ಲ ಆ ಥರ ಆಫೀಸ್ಗಳು ಇದೆಲ್ಲ ಅಬ್ಯಾಂಡನ್ ಆಗ್ಬಿಟ್ಟಿದೆ. ಯಾರೂ ಇಲ್ಲ ಈಗ, ಯಾರು ಯೂಸ್ ಮಾಡೋರಿಲ್ಲ. ಸೊ ಹಂಗಾಗಿ ಹಿಂಗಾಗ್ಬಿಟ್ಟಿದೆ ಇಲ್ಲೆಲ್ಲ. ಬಂದ್ಬಿಡೋಣ, ಎದೆ ಮೇಲೆ ಬಂದ್ಬಿಡಿ ಇಲ್ಲಿ. ನೀವು ರೀಸೆಂಟಾಗಿ ನೋಡಿರ್ತೀರ ಮಾರ್ಕೋನಹಳ್ಳಿಲಿ ಎಷ್ಟೊಂದು ಜನ, 5 ಜನ ಒಂದೇ ಫ್ಯಾಮಿಲಿಯಲ್ಲಿ 5 ಜನ ಹೋಗ್ಬಿಟ್ರು. ಸೊ ಇಲ್ಲಿ ಯೂಶ್ವಲಾಗಿ ನೀರು ತುಂಬಿದಾಗ ಜನ ಆಟ ಆಡೋಕ್ಕೆ ಬರ್ತಾರೆ, ನೋಡೋಕ್ಕೆ, ಆಟ ಆಡೋಕ್ಕೆ ಎಲ್ಲ. ಸೊ ಅದು ಗೊತ್ತಾಗಲ್ಲ. ನೀರು ಒಂದು ಟೈಮಿಗೆ ಜಾಸ್ತಿ ಬಂದುಬಿಡುತ್ತೆ, ಏನಕ್ಕೆ ಒಂದು ಟೈಮಿಗೆ ಜಾಸ್ತಿ ಬಂದುಬಿಡುತ್ತೆ ಏನಕ್ಕೆ ಗೊತ್ತಾಗಲ್ಲ ಗುರು ಇಲ್ಲಿ.
ನೀರು ಬರೋದು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಏನಕ್ಕೆ ಲಾಸ್ಟಲ್ಲಿ ರೀಸೆಂಟಾಗಿ ಒಂದು 5 ಜನ ತೀರೋಗಿದ್ದು ಅಂತ ನಾನು ಹೇಳ್ತೀನಿ. ಏನು ತಪ್ಪು ಮಾಡಿರ್ಬೋದು ಅವರು ಅಂತ. ಇದ್ರ ಹಿಸ್ಟ್ರಿ ಚಿಂಜಾಗಿದೆ. ಬಂದರೆ ಒಳಗಡೆ ಹೋಗೋಣ. ನೋಡಿರಿ, ಇದೇ ಎಂಟ್ರೆನ್ಸು. ನೋಡ್ಬೋರು, ಇದೇ ಎಂಟ್ರೆನ್ಸು. ಈ ಸೈಡಿಗೆ ಫುಲ್ ಇರೋದೆಲ್ಲ ಡ್ಯಾಮ್ದು ವಾಲು. ವಾಚ್ಮೆನ್ ಯಾರು ಹಂಗಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಕಾಣಿಸುತ್ತೆ ನೋಡ್ರಿ, ಇದು ಬಂದ್ಬಿಟ್ಟು ಫೌಂಟೇನು. ಇದು ಫೌಂಟೇನು ಏನು ಮಾಡಂಗಿಲ್ಲ ಇದೆಲ್ಲ ಒಳಗೆ ಮಣಿಕರಿ. ಯಾಕೆ ಮಾಡಂಗಿಲ್ಲ? ಮಾಡಂಗಿಲ್ಲ ಅಂದ್ರೆ ಮೇಲ್ಗಡೆ ಕ್ಯಾಮ್ರಾ ಅದೇ, ಹಾಂ, ಆಚೆಲ್ ಮಾಡಿಬೇಕಾರೆ ರೋಡಲ್ಲಿ. ಹಾಂ, ಇಲ್ಲಿ ಮಾಡಂಗಿಲ್ಲ. ಮೇಲ್ಗಡೆ ಹೋಗಂಗಿಲ್ವಾ? ಮೇಲ್ಗಡೆ ಹೋಗಿಬೇಕಾರೆ ಮಾಡ್ಬೋದು. ಸರಿ, ಆಯಿತು, ಆಫ್ ಮಾಡ್ತೀನಿ ಬಿಡ್ರಿ. ಹಾಂ ಮಾಡಿ. ಹಾಂ ಮಾಡಿ. ಹಾಂ ಮಾಡಿ ಹಾಕು. ಇವಾಗ ಬ್ಯಾಗಲ್ಲಿ ಮಾಡಿಕೊಂಡ್ರೆ. ಸೊ ವಿಡಿಯೋ ಮಾಡೋಂಗಿಲ್ವ ಅಂತ ಆ್ಯಕ್ಚುಲಾಗಿ ನನಗೆ ಗೊತ್ತಿರಂಗೆ ಸೈಫೋನ್ ವಿಡಿಯೋ ಮಾಡ್ಕೊಳಂಗಿಲ್ಲ. ಅಲ್ಲಿ ಮೇಲ್ಗಡೆ ಸೈಫೋನ್ ಕಾಣಿಸುತ್ತೆ ನಿಮಗೆ, ಅದ್ರ ವಿಡಿಯೋ ಮಾಡೋಂಗಿಲ್ಲ. ಮಿಕ್ಕಿದೆಲ್ಲ ವಿಡಿಯೋ ಮಾಡ್ಕೋಬೋದು. ಅದು ಇಲ್ಲಿಂದ ಆಮೇಲೆ ತಕ್ಕೊಂಡು ಹೋಗ್ಬೋದು. ಇಲ್ಲಿ ಕೆಳಗಡೆ ನೀರು ಓಪನ್ ಆಗಿರೋದು ಕಾಣಿಸುತ್ತೆ, ಬನ್ನಿರಿ ತೋರಿಸ್ತೀನಿ. ನೋಡಿರಿ, ಇದು ವಾಲ್. ಇದು ನಾನು ನಿಮ್ಗೆ ಅಲ್ಲಿ ಹತ್ರ ತೋರಿಸ್ತೀನಿ, ಬನ್ನಿ ಹೋಗಿ. ಮುಂಚೆ ಈಗ ನಮ್ಮಪ್ಪ ಅವ್ರ ಕಾಲದಲ್ಲೆಲ್ಲ ಇದು ಫುಲ್ ದೊಡ್ಡ ಪಾರ್ಕ್ ಇದೆಲ್ಲ. ನೋಡಿರಿ, ಇದು ಫುಲ್ ದೊಡ್ಡ ಪಾರ್ಕ್ ಇದು. ಅವರೆಲ್ಲ ಸ್ಕೂಲಿಂದ ಟ್ರಿಪ್ ಕರ್ಕೊಂಬರೋರು ಅಂತೆ ಯೂಶ್ವಲಾಗಿ. ಇವಾಗ ಯಾರು ಮಾಡಲ್ಲ, ಇವಾಗಿರೋ ಸ್ಕೂಲವ್ರು ಯಾರು ಮಾಡಲ್ಲ. ಸ್ಕೂಲ್ ಟ್ರಿಪ್ ಬಂದರೆ ಮಕ್ಕಳನ್ನ ಇಲ್ಲೆಲ್ಲ ಆಟ ಆಡಕ್ಕೆ ಬಿಡೋರಂತೆ. ಸೊ ಇದು ಆ್ಯಕ್ಚುಲಾಗಿ ಪಾರ್ಕ್ ಇದ್ದಾವೆ ಒಂದು ಟೈಮಲ್ಲಿ, ಇವಾಗ ಯಾರು ಮೈಂಟೈನ್ ಮಾಡೋರಿಲ್ಲ. ಸೊ ಹಾಳಾಗಿದೆ. ಇಲ್ಲಿ ಆಟ ಆಡೋ ಸಾಮಾನೆಲ್ಲ ಇದೆ, ಬನ್ನಿ, ಮಕ್ಕಳು ಆಟ ಆಡೋ ಸಾಮಾನೆಲ್ಲ ಇದೆ. ನೋಡಲಿ, ಜಾರ ಬಂಡಿ, ಯೋಗಾದಲ್ಲಿ ಎಲ್ಲ ಇದೆ, ಮಕ್ಕಳು ಆಟ ಆಡೋ ಸಾಮಾನು ಇದು. ಇಲ್ಲಿ ನೋಡಿ ಗುರು, ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಬಂದ್ಬಿಟ್ಟು ಗೇಟ್ಗಳು. ಈ ಕಡೆ ಕಾಣಿಸ್ತಿದೆ ನೋಡಿ, ಇದು ದೊಡ್ಡದು. ಇದ್ರ ಹೆಸರು ಬಂದ್ಬಿಟ್ಟು ರಾಮ ಅಂತ, ಇದ್ರ ಹೆಸರು ಬಂದ್ಬಿಟ್ಟು ಲಕ್ಷ್ಮಣ ಅಂತ. ಇವೆರಡು ಆಟೋಮೆಟಿಕ್ ಸೈಫೋನ್ಸ್, ಇವೆರಡೇ ದೊಡ್ಡ ಆಟೋಮೆಟಿಕ್ ಸೈಫೋನ್ಸು. ಇದು ಬಿಟ್ಟರೆ ಇನ್ನೊಂದು 4 ಸೈಫೋನ್ ಆ ಕಡೆ ಇದೆ. ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಈಗ 4 ಹ್ಯೂಮನ್ ಆಪ್ರೇಟೆಡ್. ಅಂದರೆ ನೀರು ಜಾಸ್ತಿ ಆಯಿತು ಅಂತಂದರೆ ಕರೆಂಟ್ ಇದ್ದರೆ ಕರೆಂಟು, ಇಲ್ಲ ಮ್ಯಾನ್ಯುವಲಾಗಿ ಈ 4 ಗೇಟ್ಗಳನ್ನ ಓಪನ್ ಮಾಡ್ಬೋದು. 5 ಗೇಟ್ಗಳು, ಸಾರಿ. ಇವೆರಡು ಬಂದ್ಬಿಟ್ಟು ಆಟೋಮೆಟಿಕ್ ಸೈಫೋನ್ಸು. ನೀರು ಜಾಸ್ತಿ ಆದರೆ, ನೀರು ಲೆವೆಲ್ ಜಾಸ್ತಿ ಆದರೆ ಸೈರನ್ ಬರುತ್ತೆ. ಸೈರನ್ ಬಂದು ಆಟೋಮೆಟಿಕ್ಕಾಗಿ ಇದೆರಡು ಓಪನ್ ಆಗಿಬಿಡುತ್ತೆ. ಇದ್ರ ಹೆಸರು ರಾಮ ಲಕ್ಷ್ಮಣ ಅಂತ. ಆ ಕಡೆ ಇನ್ನೂ 4 ಆಟೋಮೆಟಿಕ್ ಸೈಫೋನ್ಸ್ ಇದ್ದಾವೆ. ಈ ಕಡೆ ಹೊಸ ಬ್ರಿಡ್ಜ್ ಕಟ್ಟವ್ರೆ. ಸೊ ನಾನು ಹೇಳಲಿಲ್ವ ನಿಮಗೆ, ರೀಸೆಂಟಾಗಿ ಇಲ್ಲಿ ಒಂದು 5 ಜನ ತೀರೋದ್ರು ಒಂದೇ ಫ್ಯಾಮಿಲಿ. ಅವ್ರು ಏನಂದರೆ ಇಲ್ಲೆಲ್ಲೋ ಆಟ ಆಡ್ಕೊಂಡು ಕೂತಿರ್ತಾರೆ. ಆ ಕಡೆ ಇನ್ನೊಂದು ನೀರು ಬರುತ್ತೆ, ಅದು ತೋರಿಸ್ತೀನಿ ನಾನು ನಿಮಗೆ. ಅಲ್ಲೆಲ್ಲೋ ಆಟ ಆಡ್ಕೊಂಡು ಕೂತಿರ್ತಾರೆ. ಈ ಆಟೋಮೆಟಿಕ್ಕಾಗಿ ಈ ಸೈಫೋನ್ಗಳು ಓಪನ್ ಆಗೋದು ಅವ್ರಿಗೆ ಗೊತ್ತಾಗಲ್ಲ. ಸೊ ನೋಡಿರಿ, ಡ್ಯಾಮು ಎಷ್ಟು ದೂರ ಇದೆ. ನಾನು ಅವಾಗ ತೋರಿಸ್ತೀನಲ್ಲ. ಸೊ ಈ ಸೈಡ್ ಬರೋದೇ ಯಡಿಯೂರು ದೇವಸ್ಥಾನ. ಇದು ಬ್ಯಾಕ್ ವಾಟ್ರ್ ಹೋಗಿ ಯಡಿಯೂರು ದೇವಸ್ಥಾನಕ್ಕೆ ಟಚ್ ಆಗುತ್ತೆ. ಇದ್ರ ದಡದಲ್ಲಿ ಯಡಿಯೂರು ದೇವಸ್ಥಾನ ಇರೋದು. ಇದು ಸ್ಟೋರಿ ಹೇಳ್ತೀನಿ ಬನ್ನಿ. ವಿಡಿಯೋ ಮಾಡಬೇಡಿ ಅಂತ ಹೇಳ್ತಾ ಇದ್ದೆ ಸರ್. ಹಾಂ, ಅಲ್ಲ, ಒಂದು 5-10 ರೂಪಾಯಿ ಕೊಡಿಯೋಣ ಅಂದರೆ ಕೊಡೋಣ. ನಮ್ಮೂರು ಯಡಿಯೂರು, ನಾವೆಲ್ಲ ಇಲ್ಲಿಯವ್ರೆ. ನಮ್ಮ ಹತ್ರ ಬಂದು ನೀವು ವಿಡಿಯೋ ಮಾಡ್ಬೇಡ, ಅದು ಮಾಡ್ಬೇಡ, ಇದು ಮಾಡ್ಬೇಡ ಅಂದರೆ ನಾವು ಅದನ್ನೇ ಹೇಳಿದೆ, ನಮ್ಮೂರ ಕಡೆ ಹೋಗಯ್ಯ ಅಂತ. ಸುಮ್ಮನೆ ಎದುರಿಸೋ ಥರ ಎದುರಿಸ್ಬಿಟ್ಟು 50 ರೂಪಾಯಿ ಬೇಕಂದ್ರೆ ಕೇಳಬೇಕು. ಅದು ಇದು ಆಟೋಮೆಟಿಕ್ ಸೈಫೋನ್ ಇದಾವಾ, ಅದನ್ನು ವಿಡಿಯೋ ಮಾಡೋಂಗಿಲ್ಲ, ಅದು ನಮಗೆ ಗೊತ್ತು. ಅದನ್ನು ನಾವು ಮಾಡಲ್ಲ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಗೇಟ್ ಓಪನ್ ಮಾಡಿಲ್ಲ ಇವತ್ತು.
ಇಲ್ಲ ಗೇಟ್ ಓಪನ್ ಕೊಡಲ್ಲ ಈಗ ಕೊಡಲ್ವಾ? ನೀರು ಜಾಸ್ತಿ ಇದೆ ಕೊಡಲ್ಲ. ಹಾಂ ನೀರು ಜಾಸ್ತಿ ಇದ್ರೆ ಕೊಡಲ್ಲ. ಬಿಡಲ್ಲ ಇಲ್ಲಾಂದ್ರೆ ಬಿಡ್ತಾರೆ entrance. ಹೊಂಟೋಗಿದ್ದು ಇಲ್ಲ ಆಲೆ ಒಂದು ವರ್ಷದಲ್ಲಿ ಬಂದೆ ಹಾಂ ಹಂಗೆ ಅಲ್ಲಿ ಕರ್ಕೊಂಡು ಹೊಲ ಅಂತ ರೋಪ್ ಹಾಕ್ಬಿಟ್ಟು ಅಲ್ಲಿ ನೋಡ್ಕೊಂಡು ಬಂದೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಜಾಸ್ತಿ ಬರಲ್ಲ. 5 ಗೇಟ್ ಇದೆಯಲ್ಲ, 5 ಗೇಟನ್ನ ಇನ್ ಕೇಸ್ ಕರೆಂಟ್ ಇಲ್ಲ ಅಂತಂದರೆ ಮ್ಯಾನ್ಯುಯಲಾಗಿ ಓಪನ್ ಮಾಡೋಕ್ಕೆ ಯೂಸ್ ಮಾಡೋ ಅಂಥದ್ದು ಇನ್ಸ್ಟ್ರೂಮೆಂಟು. ಸೊ ಇಲ್ಲೇ ನಿಮಗೆ ಇನ್ನೂ ಆಟೋಮೆಟಿಕ್ 2 ಸೈಫನ್ ಬರುತ್ತೆ, ಅದನ್ನು ವಿಡಿಯೋ ಮಾಡೋಂಗಿಲ್ಲ. ಮತ್ತಿನ್ನು ಆ ಸೈಡಲ್ಲಿ ಕಾಣಿಸುತ್ತೆ. ಹ್ಞೂ ಸರ್, ಆ ಸೈಡಲ್ಲಿ ಕಾಣಿಸೋದು ಇನ್ನೊಂದು ಕೋಡಿ ಅಲ್ವಾ ಆ ಕಡೆ ಅದು? ಹಾಂ, ಅಲ್ಲಿ ಇನ್ನೂ 4 ಸೈಫೋನ್ಸ್ ಇದ್ದಾವೆ. ಅದನ್ನು ಇವಾಗ ಆ ಕಡೆಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಗೇಟ್ ಓಪನ್ ಇಲ್ಲ. ಇಲ್ಲಿ ಯೂಶ್ವಲಾಗಿ ವಾಚ್ಮ್ಯಾನ್ ಬಿಡ್ತಿದ್ರು. ಬುಟ್ಟಿಗೆ ಇದು ಆಯ್ತಲ್ಲ ಮನೆಯಲ್ಲಿ ಕೊಚ್ಕೊಂಡು ಮೊನ್ನೆ ಯಾರೋ 5 ಜನ ಹೋಗ್ಬಿಟ್ರಲ್ವ. ಸೊ ಆ ಕಾರಣದಿಂದ ಬಿಡಲ್ಲ. ಬನ್ನಿ ಆ ಕಡೆ ಹೋಗೋಣ. 5 ಜನ ಕೊಚ್ಕೊಂಡು ಹೋಗ್ಬಿಟ್ರಾ? ಒಂದೇ ಫ್ಯಾಮಿಲಿ ಅವರೆಲ್ಲ. ಹಾಂ, ಮುಸ್ಲಿಮ್ಸು. ಯೂಶ್ವಲಾಗಿ ಅವ್ರು ಏನು ಗೊತ್ತಾ, ನೀರು ಬಂದಾಗ ಆಟ ಆಡ್ತಿರ್ತಾರಲ್ಲಿ, ಗೊತ್ತಲ್ಲ ಇದು ನೀರು ಸೈಫೋನ್ ಓಪನ್ ಆಗೋದು ಗೊತ್ತಾಗಲ್ಲ. ಹಾಂ, ಆಮೇಲೆ ಇದು ಓಪನ್ ಆಗಿ ಸೈರನ್ ಬರುತ್ತೆ. ಇವಾಗ ಬಂತಲ್ಲ, ಇವಾಗ ತಾನೆ ಬಂತಲ್ಲ, ಇವಾಗ ಸೈರನ್ ಬಂತಲ್ಲ. ಸೊ ಆ ಸೈರನ್ ಬಂದಾಗಲಾರು ಹುಷಾರಾಗ್ಬಿಟ್ಟು ಎದ್ದೋಗ್ಬೇಕು, ಅವ್ರು ಎದ್ದೋಗಲ್ಲ. ಸೊ ಹಂಗಾಗಿ ಇದು ಕಮ್ಮಿ ಸರ್. ಅದು ಜಾಸ್ತಿ ಆಗ್ಬೇಕಾದ್ರೆ ಸೈರನ್ ಬರುತ್ತೆ. ಇವಾಗ ಒಂದು 10 ನಿಮಿಷ ಮುಂಚೆ ಬಂತು ಸೈರನ್ನು. ಹಾಂ, ನೋಡಿರ್ಬೇಕು ಜಾಸ್ತಿ ಆಗಿದೆ. ಸೊ ಆ ಥರ ನೀರು ಬಂದಾಗ ಹುಷಾರಾಗ್ಬಿಟ್ಟು ಎದ್ದೋಗ್ಬಿಡ್ಬೇಕು. ಅವ್ರು ಎದ್ದೋಗಿಲ್ಲ ಪಾಪ. ಒಳಗಡೆ ಅಲೋ ಇಲ್ಲ, ಏನಕ್ಕಂದರೆ ಮೊನ್ನೆ ತಾನೇ 5 ಜನ ಹೋಗ್ಬಿಟ್ಟಿದ್ರು, ಒಂದೇ ಫ್ಯಾಮಿಲಿ ಅವ್ರು ಹೇಳಿದ್ನಲ್ಲ ನಾನು. ಬಟ್ ಇನ್ನೊಂದು ಇದ್ರದ್ದು ಡ್ರೋನ್ ವ್ಯೂ ಹಾಕ್ತೀನಿ ನಾನು. ನನ್ನ ಹತ್ರ ಡ್ರೋನ್ ಇಲ್ಲ, ಯೂಟ್ಯೂಬಲ್ಲಿ ಒಂದು ಸೋರ್ಸ್ ಎತ್ಕೊಂಡು ಡ್ರೋನ್ ವ್ಯೂ ಹಾಕ್ತೀನಿ. ಆ್ಯಕ್ಚುಲಿ ನೀರು ಫುಲ್ ತುಂಬಿದಾಗ ಡ್ಯಾಮ್ ಹೆಂಗೆ ಕಾಣಿಸುತ್ತೆ ಅಂತ.